ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತ್ತಿಬೆಲೆಗೆ ಬಂದಿದ್ದೀನಿ. ಅತ್ತಿಬೆಲೆಯಲ್ಲಿ ಹೋಟೆಲ್ಲು ನೋಡಿ, ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲು, ಈ ಎಸ್.ಎಸ್.ಡಿ ಕಡೆಯಿಂದ ಒಂದು ಮಾಡ್ತಾ ಇರೋಂಥದ್ದು. ಇವರು ಆಲ್ಮೋಸ್ಟ್ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. 20 ವರ್ಷ ಎಕ್ಸ್ಪೀರಿಯನ್ಸು ಇಡೀ ಇದು ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲಲ್ಲೇ ಇವರು ಕೆಲಸ ಮಾಡಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಮಾಡ್ತಾ ಇರೋಂಥದ್ದು ಒಂದು ಬಿರಿಯಾನಿ. ಇದು ತುಂಬ ಒಳ್ಳೆ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ನೀವು ಏನು ಹೊಸಕೋಟೆ ದಮ್ ಬಿರಿಯಾನಿ ತಿಂದಿರ್ತೀರಾ, ಆ ಹೊಸಕೋಟೆ ದಮ್ ಬಿರಿಯಾನಿ ಸೇಮ್ ಸ್ಟೈಲಲ್ಲಿ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಸಕ್ಕತ್ತಾಗಿದೆ. ಇದು ಇರೋದು ಬಂದು ಅತ್ತಿಬೆಲೆ. ನಿಮ್ಮ ಹೆಸರು? ಮುರಳಿ. ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟ್ರು, ಅಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್. ಇದು ಆನೇಕಲ್ ರೋಡಲ್ಲಿ ಬರುತ್ತೆ. ಇದು ಇವರೇ ಓನರು ಸರ್. ನೋಡಿ, ಇವರು ಮುರಳಿ ಅಂತ ಬಿಟ್ಟು. ಯಾವ ಥರ ಹೆಂಗ್ ಗೊತ್ತಾಯ್ತು ನಿಮ್ಗೆ ಮಾಡಬೇಕು? ನಮ್ಮ ಡ್ಯಾಡಿ ಅವರು ಹೋಟೆಲ್ ಬಿಸ್ನೆಸ್ 20 years ಇಂದ. ನಾವು ಇವಾಗ ಒಂದು 10 years ಇಂದ ನಾವು ಅದಕ್ಕೆ ಡ್ಯಾಡಿ ಹತ್ರದಿಂದ ಕಲ್ತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಓಕೆ. ನೋಡಿ, ಇವರಪ್ಪ ಆ ಕಾಲದಿಂದ ಇವರು ಮಾಡ್ಕೊಂಡ್ ಬಂದಿರೋಂಥದ್ದು ಒಂದು ಬಿರಿಯಾನಿ ಸ್ಟೈಲು. ಇವರು ಒಂದೇ ಬಿರಿಯಾನಿ ಅಲ್ಲ, ಬಿರಿಯಾನಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಲ್ ಸೂಪು, ಮತ್ತೆ ಬೋಟಿ, ತಲೆ ಮಾಂಸ, ಚಿಕನ್ ಮಸಾಲ, ಲಿವರ್ ಮಸಾಲ, ಕಾಲ್ ಸೂಪು, ಮಟನ್ ಮಸಾಲ, ಮುದ್ದೆ, ವೈಟ್ ರೈಸು, ಪರೋಟ, ಚಪಾತಿ. ನೋಡಿ, ಈ ತರ ಪ್ರತಿಯೊಂದು ಒಂದು ನಾಟಿ ಸ್ಟೈಲ್ ಅಲ್ಲೇ ಇವರು ನೀಟಾಗಿ ಕುಷ್ಕಾ ಕಬಾಬು, ಕುಷ್ಕಾ ಕಬಾಬು, ಓಕೆ, ಲೆಗ್ ಪೀಸು, ಈ ತರ ಪ್ರತಿಯೊಂದು ಸಿಗುತ್ತೆ. ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೀವು ಈ ರೋಡಲ್ಲಿ ಸರ್ಜಾಪುರ ಅತ್ತಿಬೆಲೆ ರೋಡು, ಈ ಥರ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಜಸ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಹೋಟೆಲ್ನ ಯಾವತ್ತೂ ಮಿಸ್ ಮಾಡೋಕ್ಕೋಬೇಡಿ. ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಇವರು ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಬಿರಿಯಾನಿ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಚಿಕನ್ ಬಿರಿಯಾನಿ ಮತ್ತೆ ಶೂಟ್ ಮಾಡಿದ್ದಾರೆ. ನೋಡಿ, ಇಷ್ಟಪಟ್ಕೊಂಡು ಎಷ್ಟು ದೂರ ಇದ್ರೂ ನೀವು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಓಕೆ ಸರ್, ಥ್ಯಾಂಕ್ ಯು. ಇವ್ರ ಹತ್ರ ಹೆಡ್ ಕುಕ್ ಅನ್ನೋದು ಅವರು ಕೂಡ ಒಂದು 20-25 ವರ್ಷದಿಂದ ಇವರು ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ಅವರು ಇವಾಗ ಇವ್ರ ಹತ್ರ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲೇ ಮುಂದ್ಗಡೆನೆ ಮಾಡ್ತಾರೆ, ಲೈವಲ್ಲೇ ಪ್ರತಿಯೊಬ್ಬರಿಗೂ ಯಾರನ್ನ ಬಂದು ನೋಡ್ಬೋದು. ಆ ಥರ ಒಂದು ಓಪನಿಂಗ್ ಇದರಲ್ಲಿ ಮಾಡ್ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿ ಒಳಗಡೆ ಮಾಡೋದು ಅದು ಇದು ತೋರಿಸ್ದಿರ ಏನೋ ಹಾಕೋದು, ಮತ್ತೆ ಟೇಸ್ಟಿಂಗ್ ಪೌಡರು, ಮತ್ತೆ ಲೆಮನ್ ಸಾಲ್ಟ್ ಲೈವ್ ಆಗಿ ನೋಡ್ಬೋದು. ಎಲ್ಲ ನಾವು ಮಾಡೋ ಏನ್ ಐಟಮ್ಸ್ ಹಾಕ್ತಿವಿ ಏನಂತ ಒಂಚೂರು ಬೇರೆ ಯಾವ್ದು ಟೇಸ್ಟಿಂಗ್ ಸಾಲ್ಟ್, ಲೆಮನ್ ಸಾಲ್ಟ್ ಆ ತರ ಎಲ್ಲ ಏನು ಯೂಸೇ ಇಲ್ಲ ನಮ್ದು. ನೀವು ಚೆಕ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಒಂದೊಂದು ಹೋಟೆಲ್ ಅಲ್ಲಿ ಸುಮಾರು ಮಸಾಲಾಗಳ ಹೊಡಿತಾರೆ. ಆ ಮಸಾಲ ಹೊಡೆದ್ರೆ ಮತ್ತೆ 3 ದಿನಕ್ಕೆಲ್ಲ ಹೋಗಿ ಹಾಸ್ಪಿಟಲ್ ಕುತ್ಕೊಂತಾರೆ. ನಾವ್ ಏನೇನು ಅನ್ನೋದು ನೀವು ಲೈವ್ ಅಲ್ಲಿ ನೋಡ್ಬೋದು. ವಿಡಿಯೋ ಮಾಡಿದ್ದಾರೆ ಸಾರು, ನೋಡಿ. ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕ್ಲೀನಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಬಿರಿಯಾನಿ ನಾವು ತಿನ್ಬೇಕಲ್ಲಪ್ಪ ಅಂತ ಬಿಟ್ಟು ನೀವೇ ಬಂದು ತಿಂತೀರಾ. ಮತ್ತೆ ತಿಂದಾದ್ಮೇಲೆ ನನ್ಗೊಂದು ಕಮೆಂಟ್ ಮಾಡಿ, ನನ್ಗೊಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿ, ಇದು ಹೊಸಕೋಟೆ ಬಿರಿಯಾನಿ ನಾಟಿ ಸ್ಟೈಲು ಬಿರಿಯಾನಿ ಮಾಡೋದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪು 20 ಕಟ್ಟು ಇದು ಬಿಡಿಸಿ ಚೆನ್ನಾಗಿ ತೊಳ್ಕೊಂಡಿದ್ದಾರೆ. ಪಾತ್ರೆಯಲ್ಲಿ ಹಾಕಿ ಇದನ್ನ ತೊಳ್ಕೊಂಡಿರೋಂಥದ್ದು. ಮತ್ತೆ ಕುದೀನ ಒಂದು 20 ಕಟ್ಟು ನೋಡಿ ಇದರಲ್ಲಿದೆ. ಇದರಲ್ಲಿ ಮತ್ತೆ ಇದರಲ್ಲಿ ಇದು 2 ಬಕೆಟ್ಗೆ ಹಾಕಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿರೋಂಥದ್ದು. ಇದು ತೊಳೆದು ರೆಡಿ ಮಾಡಿರೋಂಥದ್ದು 20 ಕಟ್ಟು. ನೋಡಿ, ಮೆಂತ್ಯ ಸೊಪ್ಪು 1 ಕಟ್ಟಿದೆ, ಮತ್ತೆ ಪಾಲಾಕು 1 ಕಟ್ಟಿದೆ. ಇದು ಒಂದೊಂದು ಕಟ್ಟು ಹಾಕೋಣಂಥದ್ದು. ಇದನ್ನ ತೊಳೆದು ಹಾಕೊಂತಾರೆ. ಮತ್ತೆ ಮೆಣಸಿನ್ಕಾಯಿ ಇದು 1 kg ಇದೆ. 1 kg ಅಲ್ಲ, 1 kg ಮೆಣಸಿನ್ಕಾಯಿ ಬಿಡಿಸ್ಕೊಂಡಿರೋಂಥದ್ದು 25 ಗ್ರಾಮ್. ನೋಡಿ, ಹಸೆ ಮೆಣಸಿನ್ಕಾಯಿ ತೊಳ್ಕೊಂಡಿದ್ದಾರೆ. ತೊಳ್ಕೊಂಡು ಬಾಣಲಿಯಲ್ಲಿ ಹಾಕೊಂಡು ಇದರಲ್ಲೇನೆ ಸೋಂಪು ಹಾಕ್ಕೊತಾ ಇದ್ದಾರೆ. ಒಂದು 25 ಗ್ರಾಮ್ ಅಷ್ಟು ಒಂದು ಸೋಂಪು. ಜೀರಿಗೆ 25 ಗ್ರಾಮ್ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ಮೆಣಸು ಹಾಕ್ಕೊತಾ ಇದ್ದಾರೆ. ಮೆಣಸು ಒಂದು 5 ಗ್ರಾಮ್ ಅಷ್ಟು, 5ರಿಂದ 10 ಗ್ರಾಮ್ ಅಷ್ಟು ಮೆಣಸು. ಎಣ್ಣೆ 20 ಗ್ರಾಮು ಎಣ್ಣೆ ಹಾಕ್ಕೊತಾ ಇದ್ದಾರೆ. ಗೋಲ್ಡ್ ವಿನರ್ ಎಣ್ಣೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನೆಲ್ಲನೂ ಉರಿತಾ ಇದ್ದಾರೆ. ಇದು ಎಷ್ಟೊತ್ತು ಸರ್? ಒಂದು 10 ನಿಮಿಷ ಉರಿತಾರೆ. ಇದನ್ನ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ಇದು ಒಂದು 5 ನಿಮಿಷ ಇದನ್ನ ಲೈಟಾಗಿ ಇದನ್ನ ಹುರ್ಕೊಂಡು ಈಗ ತೆಗಿತಾ ಇದ್ದಾರೆ. ಸ್ನೇಹಿತರೆ, ನೋಡಿ, ಇದು ಬಿರಿಯಾನಿ ಮಸಾಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಇವ್ರು ಹೇಳ್ತಾರೆ. ಇವರು ಮೇನ್ ಹೆಡ್ ಕುಕ್ ಮಾಸ್ಟರು ಶಿವಣ್ಣ ಅಂತ ಬಿಟ್ಟು. ಇದು ಬಂದು ಚಕ್ಕೆ ಲವಂಗ, ಓಕೆ, ಏಲಕ್ಕಿ, ಇದು ಅನಾನಸ್ಸು ಮರಾಠಿ ಮೊಗ್ಗು, ಮತ್ತೆ ಜಾಜಿಪತ್ರಿ, ಜಾಜಿಕಾಯಿ,
ಧನಿಯಾ, ಮೆಣಸಿನಕಾಯಿ, ಮತ್ತೆ ರೋಸ್, ಒಣಗಿದ ಮೆಣಸಿನಕಾಯಿ, ಮತ್ತೆ ರೋಸ್, ಡ್ರೈ ರೋಸ್. ಡ್ರೈ ಮಾಡಿ ಹಾಕಿರೋಂಥದ್ದು. ಡ್ರೈ ಒಣಗ್ಬಿಟ್ಟು ಅದನ್ನ ಫ್ರೈ ಮಾಡಿಬಿಟ್ಟು ಮತ್ತೆ ಅದ್ರಲ್ಲಿ ಹಾಕೋದು. ಆಯಿಲ್ ಅಲ್ಲಿ ಫ್ರೈ ಮಾಡಿ. ಇಲ್ಲ, ಆಯಿಲ್ ಯಾವ್ದು ಆಯಿಲ್ ಮುಟ್ಟಬಾರ್ದು. ಆಯಿಲ್ ಮುಟ್ಟಬಾರ್ದು. ಡ್ರೈ ಫ್ರೈನೇ. ಎಲ್ಲ ಮಾಡ್ಬಿಟ್ಟು ಬಿರಿಯಾನಿಗೆ ಅಂತ ನಾವು ಸ್ಪೆಷಲ್ ನಮ್ದು. ಸರಿ. ಹೊಸಕೋಟೆ ಬಿರಿಯಾನಿ ಅಂತ ಸ್ಪೆಷಲ್ ಬಿರಿಯಾನಿ ಮಸಾಲ ಇದು. ಸರಿ ಸರ್. ನೋಡಿ, ಇಷ್ಟೊಂದು ಇದು ಬಿರಿಯಾನಿಗೆ, ಹೊಸಕೋಟೆ ನಾಟಿ ಸ್ಟೈಲ್ ಬಿರಿಯಾನಿಗೆ ಒಂದು ಮಸಾಲ ಮಾಡಿ ಇಟ್ಕೊಂಡಿರುವಂತದ್ದು ಇದು. ನೋಡಿ, ಇದು ಒಂದು ನ್ಯಾಚುರಲ್ ಆಗಿ ಇವರೇ ಪ್ರಿಪೇರ್ ಮಾಡಿರುವಂತ ಒಂದು ಬಿರಿಯಾನಿ ಮಸಾಲ ಇದು. ಯಾವುದೇ ರೀತಿ ಒಂದು ಪ್ಯಾಕೆಟ್ ಮಸಾಲ ಏನು ಯೂಸ್ ಮಾಡಿದಿರಾನೆ ಇವರೇ ಸ್ವಂತ ಕೈಯಲ್ಲೇ ರೆಡಿ ಮಾಡಿರೋಂಥದ್ದು ಒಂದು ಮಸಾಲ. ಇದು ಫ್ರೆಶ್ ಆಗಿ ಮಾಡೋದ್ರಿಂದ ಒಂದು ಬಿರಿಯಾನಿಗೆ ಒಂದು ಸೂಪರ್ ಆಗಿರುತ್ತೆ, ಒಂದು ಟೇಸ್ಟಿ ಆಗಿ ಸಕ್ಕದಾಗಿರುತ್ತೆ. ಆ ಕಾರಣಕ್ಕೆ ಇವರು ಈ ತರ ಒಂದು ಸ್ನೇಹಿತರೆ ನೋಡಿದ್ರಲ್ಲ, ಆವಾಗಲೇ ಒಂದು ಕೊತ್ತಿಮೀರಿ ಮತ್ತೆ ಪುದೀನ ಇದು ತೊಳೆದಿಟ್ಕೊಂಡಿರೋಂಥದ್ದು ಒಂದೇ ಪಾತ್ರೆಯಲ್ಲಿ ಹಾಕೊಂಡು ಈಗ ಇದನ್ನ ಬೇಯಿಸ್ಕೊಂತಾ ಇದ್ದಾರೆ. ಇದರಲ್ಲಿ ಒಂದು ನೀರು ಎಷ್ಟು ಹಾಕ್ತೀರಾ? ಇಷ್ಟಕ್ಕೂ ಒಂದು 20 ಕಟ್ಟಿಗೆ 2 ಲೀಟರ್ ನೀರು ಹಾಕೊಂತಾರೆ. ನೋಡಿ, ಈ ಒಂದು ಜಗ್ಗಲ್ಲಿ 2 ಲೀಟರ್ ನೀರು ಹಾಕೊಂಡು ಈ ಸೊಪ್ಪನ್ನ ನೀಟಾಗಿ ಫುಲ್ ಫೈನ್ ಆಗಿ ಬೇಯಿಸ್ಕೊಂತಾರೆ. ಎಷ್ಟೊತ್ತು ಇಡುತ್ತೆ ಸರ್ ಇದು ಬೇಯೋದಕ್ಕೆ? 20 ಮಿನಿಟ್ಸ್. ನೋಡಿ, ಒಂದು 20 ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂತಾರೆ. ನೀರು ಬಿಸಿ ಆದ್ರೆ ಇದೆಲ್ಲ ಕಡಿಮೆ ಆಗುತ್ತೆ, ಡೌನ್ ಆಗುತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡು ಗ್ರೈಂಡರ್ ಮಾಡ್ಕೊಳೋ ಅಂತ. ಮೆಂತೆ ಮತ್ತೆ ಪಾಲಾಕು ಇದನ್ನ ಬೇಯಿಸ್ಕೊಳೋದಿಲ್ಲ, ಇದನ್ನ ಸಪರೇಟ್ ಆಗಿ ಇದು ಲಾಸ್ಟ್ ಅಲ್ಲಿ ಹಾಕೊಂತೀರಾ ಅದರಲ್ಲಿ? ಲಾಸ್ಟ್. ನೋಡಿ, ಲಾಸ್ಟ್ ಅಲ್ಲಿ ರುಬ್ಬುವಾಗ ಇದು ಮೇಲ್ಗಡೆ ಹಾಕೊಂಡು ಇದನ್ನ ಹಾಕೋಣ ಅಂತ. ಇದು ನಾಳೆ ಬೆಳಗ್ಗೆ 3 ಗಂಟೆಗೆ ಇವರು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಳೆ ಬಿರಿಯಾನಿ ಮಾಡೋದಕ್ಕೆ ಇವತ್ತೇ ಇದು ಮಸಾಲ ರೆಡಿ ಮಾಡ್ತಾರಂಥದ್ದು. ಇದು ಕೊತ್ತಿಮೀರಿ, ಪುದೀನ ಮತ್ತೆ ಹಸಿಮೆಣಸಿನಕಾಯಿ ಈಗ ಹುರ್ಕೊಂಡ್ರಲ್ಲ, ಅದೆಲ್ಲಾನು ಸೇರಿ ಈಗಲೇ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂತಾರೆ. ಮತ್ತೆ ನಾಳೆ ಬೆಳಗ್ಗೆಗೆ ಹಾಕೋಣಂಥದ್ದು ಬಿರಿಯಾನಿಯಲ್ಲಿ. ಓಕೆ. ಡೈಲಿ ಫ್ರೆಶ್ ಆಗಿ ಇವತ್ತು ನಾಳೆ ಮಾಡೋದಕ್ಕೆ ಇವತ್ತೇ ಫ್ರೆಶ್ ಆಗಿ ಮಾಡಿ ಇಟ್ಕೊಂತಾರೆ. ಇದನ್ನ ಮಾಡಿ ಇಟ್ಕೊಂಡು ಮತ್ತೆ ಇದನ್ನ ಆರಿಸ್ಕೊಂತಾರೆ. ಇದನ್ನೆಲ್ಲ ಪ್ರಿಪ್ರೇಷನ್ ಆಲ್ಮೋಸ್ಟ್ ಒಂದು 2 ಅವರ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇವರು ಇವತ್ತು ಮಾಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆಗೆ ಇದನ್ನ ಹಾಕೋಣಂಥದ್ದು ಬಿರಿಯಾನಿಯಲ್ಲಿ. ಅದು ಯಾವುದೇ ರೀತಿ ಇವರು ಕಲರ್ ಅನ್ನೋದು ಬಳಸೋದಿಲ್ಲ. ಆ ಕಲರ್ ನ್ಯಾಚುರಲ್ ಕಲರ್ ಬರೋದಕ್ಕೋಸ್ಕರ ಕೊತ್ತಿಮೀರಿ ಮತ್ತೆ ಪುದೀನ ಇದನ್ನ ಈ ತರ ಹಾಕೊಂಡು ಇದನ್ನ ಪೇಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್, ಒಳ್ಳೆ ಫ್ಲೇವರ್ ಸಿಗುತ್ತೆ. ಆ ಕಾರಣಕ್ಕೆ ನೋಡಿ ಈ ತರ ಒಂದು ಮಾಡೋವಂಥದ್ದು ಒಂದು ಹೊಸಕೋಟೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿ. ನೋಡಿ, ಒಂದು 5 ರಿಂದ 10 ನಿಮಿಷ ಆಗಿದೆ. 10 ನಿಮಿಷ ಆದ್ಮೇಲೆ ಒಂದು ಸೊಪ್ಪು ಅನ್ನೋದು ನೋಡಿ ಕೆಳಗಡೆ ಹೋಗಿದೆ. ಸೊಪ್ಪು ನೋಡಿ, ಇದು ನೀರು ಅನ್ನೋದು ಚೆನ್ನಾಗಿ ಕುದೀತಾ ಇದೆ ಈಗ. ನೋಡಿ, ಈ ತರ ಫುಲ್ ಎರಡನ್ನೂ ಈ ತರ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂತಾರೆ. ನೀರೆಲ್ಲ ಫುಲ್ ಇಮ್ರೋಗುತ್ತಾ? ಇದನ್ನ ಆಫ್ ಮಾಡ್ಕೊಂತೀರಾ ಈಗ? ಓಕೆ. ಇದನ್ನ ಇಷ್ಟೇ ಅಂತ, ಇದು ಇಷ್ಟೇನಾ ಇದು? ನೋಡಿ, ಇದು ಕುದಿ ಬಂದ್ಮೇಲೆ ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂತಾರೆ. ಕುದಿ ಬಂದ್ಮೇಲೆ ನೀರ್ನೆಲ್ಲ ಫಿಲ್ಟರ್ ಮಾಡಿ ಇದು ನೋಡಿ, ಇದು ಆಫ್ ಮಾಡ್ಕೊಂಡಿದ್ದಾರೆ. ಈ ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ಈಗ ಫಿಲ್ಟರ್ ಮಾಡ್ಕೊಂಡು ಈ ಸೊಪ್ಪೆಲ್ಲ ತೆಗೆದು ಆರಿಸ್ಕೊಂಡು ಮತ್ತೆ ಗ್ರೈಂಡರ್ಗೆ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಂಥದ್ದು. ಬೇಯಿಸ್ಕೊಂಡಿರೋದನ್ನ ಈ ತರ ಫಿಲ್ಟರ್ ಮಾಡಿ ನೋಡಿ ಪ್ಲೇಟಲ್ಲಿ ಹಾಕಿ ಇದನ್ನ ಆರಿಸ್ಕೊಂತಾರೆ. ನೋಡಿ, ಇವಾಗ ನೀರಲ್ಲಿ ಇರೋದೆಲ್ಲ ಸೊಪ್ಪು ತೆಗೆದು ನೋಡಿ ಇದ್ರ ಮೇಲ್ಗಡೆ ಹಾಕೊಂಡಿದ್ದಾರೆ. ನೋಡಿ, ಆಗಲೇ ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡ್ರಲ್ಲ, ನೋಡಿ ಅದ್ರ ಮೇಲೆ ಹಾಕ್ಕೊತಾ ಇದ್ದಾರೆ ಈಗ. ನೋಡಿ, ಇದ್ರ ಮೇಲ್ಗಡೆನೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಆಗಲೇ ತೊಳೆದು ಇಟ್ಕೊಂಡಿದ್ರಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದಾರೆ ಈಗ. ಇದನ್ನು ಫ್ರೈ ಮಾಡಲ್ವಲ್ಲ? ಇದನ್ನು ಫ್ರೈ ಮಾಡಲ್ಲ. ಹಾಂ. ಓಕೆ. ಅವೆರಡೂ ನೋಡಿ ಒಳ್ಳೆ ಫ್ಲೇವರ್. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತಲ್ಲ, ಆ ಕಾರಣಕ್ಕೆ ನೋಡಿ ಒಂದೊಂದು ಕಟ್ಟು ಇದನ್ನ ಹಾಕ್ಕೊಂಡಿದ್ದಾರೆ. 20 ನಿಮಿಷ. ನೋಡಿ, 20 ನಿಮಿಷ ಇದನ್ನು ಚೆನ್ನಾಗಿ ಆರೋವರೆಗೂ ಬಿಡ್ತಾರೆ. ಆಮೇಲೆ ಓಕೆ. ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದಾರೆ. 10 kgಗೆ 2 ಲೀಟ್ರು ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಒಂದು 1.5 kgಯಿಂದ 2 kg ಅಷ್ಟು ಈರುಳ್ಳಿ ಇದೆ. ನೋಡಿ, ಈರುಳ್ಳಿ ಒಂದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಒಳ್ಳೆ ರೋಸ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ, 4 ಗಂಟೆಗೆ ಒಂದು ಕಸ್ಟಮರ್ ಅನ್ನೋದು ಸ್ಟಾರ್ಟ್ ಆಗಿದ್ದಾರೆ ಇಲ್ಲಿ.
ನೋಡಿ ಚಿಕನ್ ಅಲ್ಲಿ ಮಟನ್ ದಮ್ ಬಿರಿಯಾನಿ ರೆಡಿ ಆಗಿದೆ, ಇಲ್ಲಿ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫ್ರೈ ಆಗಿದೆಯಾ? ಹಾಂ ನೋಡಿ, ಇಷ್ಟೊಂದು ಇದನ್ನ ಫ್ರೈ ಮಾಡ್ಕೊತಾರೆ ಬ್ರೌನ್ ಕಲರ್ ಆಗಿ, ಲೈಟ್ ಬ್ರೌನ್ ಕಲರ್ ಆಗಿ. ಇದು ಫ್ರೈ ಆದಮೇಲೆ, ಈರುಳ್ಳಿ ಫ್ರೈ ಆದಮೇಲೆ ಈಗ ಶುಂಠಿ ಹಾಕ್ತಾ ಇದ್ದಾರೆ, ಶುಂಠಿ ಪೇಸ್ಟ್ ಒಂದೂವರೆ ನೋಡಿ, 1.5 ಸೌಟು ಶುಂಠಿ ಪೇಸ್ಟು. 10 kgಗೆ 1.5 ಸೌಟು ಶುಂಠಿ ಪೇಸ್ಟ್ ಹಾಕ್ಕೊಂಡಿರೋಂಥದ್ದು. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ, 2 ಸೌಟು ಬೆಳ್ಳುಳ್ಳಿ ಪೇಸ್ಟು. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ, ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ, ಕಲ್ಲುಪ್ಪು ನೋಡಿ. 1 2 3 4 5 6 7 ನೋಡಿ, 7 ಇಡೀ ಕಲ್ಲುಪ್ಪು ಹಾಕ್ಕೊಂಡಿರೋಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಇದನ್ನ ಹಾಕ್ಕೊಂತಾರೆ ಇವರು. ನೋಡಿ, ಇದು ಅತ್ತಿಬೇಲೆಯಲ್ಲಿ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಇರೋವಂಥದ್ದು. ಅತ್ತಿಬೇಲೆ ಬಸ್ ಸ್ಟ್ಯಾಂಡಿಂದ ಅರ್ಧ ಕಿಲೋಮೀಟ್ರಲ್ಲಿ ಇದು ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲ್ ಇರೋವಂಥದ್ದು. ನೋಡಿ, ಇವರೇನೆ ಓನರ್ ಇದಕ್ಕೆ, ಹೋಟೆಲ್ಗೆ ಓನರು. ಮತ್ತು ಇವರು ಹೆಡ್ ಕುಕ್ಕು. ಇವರು ಒಂದು 20 ವರ್ಷದಿಂದ ಇವರು ಇದೇ ಹೊಸಕೋಟೆ ದಮ್ ಬಿರಿಯಾನಿಯಲ್ಲೇ ಫೇಮಸ್ ಆಗಿರೋವಂಥದ್ದು. ನೋಡಿ, ಈಗ ಟೊಮೊಟೊ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ kg ಅಷ್ಟು ಟೊಮೊಟೊ ಪೇಸ್ಟು. ನೋಡಿ, ಈಗ ಟೊಮೊಟೊ ಪೇಸ್ಟ್ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರು. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ಅರ್ಶಿಣ ಪುಡಿ ಒಂದು 20 ಗ್ರಾಮು ಅರ್ಶಿಣ ಪುಡಿ, ಮತ್ತೆ ಅರ್ಶಿಣ ಪುಡಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ನೋಡಿ, ಈಗ ಅರ್ಧ ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ. ಅಮೂಲ್ ಬ್ರ್ಯಾಂಡ್ ಮೊಸರು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದಾರೆ. ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲು ಇರೋವಂಥದ್ದು ಅತ್ತಿಬೇಲೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟ್ರು ನೀವು ಆನೇಕಲ್ ರೋಡಲ್ಲಿ ಮುಂದಕ್ಕೆ ಬಂದರೆ ಎಷ್ಟು ಈ ಬಿರಿಯಾನಿ ಹೋಟೆಲ್ ಸಿಗೋವಂಥದ್ದು. ಈಗ ನೋಡಿ, ಟೊಮೊಟೊ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದು ಈಗ ಕೊತ್ತಂಬರಿ ಪುದೀನ ನೆನ್ನೆ ತೋರಿಸಿದ್ನಲ್ಲ ನಾನು, ಆ ಕೊತ್ತಂಬರಿ ಪುದೀನ ಪೇಸ್ಟು ಈಗ ರುಬ್ಕೊಂಡು ಇದು ಹಾಕ್ಕೊತಾ ಇದ್ದಾರೆ. ಪೇಸ್ಟ್ ಇಟ್ಕೊಂಡಿರೋವಂಥದ್ದು ಒಂದು ಸೊಪ್ಪು ಎಲ್ಲನೂ ಒಂದು ಅರ್ಧ ಬಕೆಟ್ ಹಾಕ್ಕೊಂಡಿದ್ದಾರೆ. ಅರ್ಧ ಬಕೆಟ್ ಇದನ್ನ ಹಾಕ್ಕೊಂಡು ಇದನ್ನ ಒಂದು 2 ರಿಂದ 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಪ್ರತಿಯೊಂದು ಏನೇ ಒಂದು ಸ್ಟೆಪ್ ಬೈ ಸ್ಟೆಪ್ ಇವ್ರು ಹಾಕುವಾಗ ಪ್ರತಿಯೊಂದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಫ್ರೈ ಮಾಡ್ಕೊಳೋಂಥದ್ದು. ನೋಡಿ, ಈ ಥರ ಇದು ಪ್ರತಿಯೊಂದು ಹಸಿ ವಾಸನೆ ಅನ್ನೋದು ಹೋಗ್ಬೇಕು. ಆ ಕಾರಣಕ್ಕೆ ಇವರು ಪ್ರತಿಯೊಂದು ಈ ಥರ ಒಂದು ಫ್ರೈ ಮಾಡ್ಕೊತಾರೆ. ನೋಡಿ, ಈಗ ಬಿಸ್ಲರಿ ನೀರು ಹಾಕ್ಕೊತಾ ಇದ್ದಾರೆ. ನೀರು ಎಷ್ಟು ಹಾಕ್ತದೆ ಅಂತೀರಾ? 10 kg. ನೋಡಿ, 10 kgಗೆ 20 ಲೀಟ್ರ್ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಈಗ ನೆನ್ನೆ ತೋರಿಸಿದ್ನಲ್ಲ ಆ ಬಿರಿಯಾನಿ ಮಸಾಲ ಈಗ ಒಂದು ಅರ್ಧ ಸೌಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿರೋಂಥದ್ದು. ಚಿಲ್ಲಿ ಪೌಡರು ಶಕ್ತಿ ಬ್ರ್ಯಾಂಡು ಚಿಲ್ಲಿ ಪೌಡ್ರು 50 ಗ್ರಾಮ್. 50 ಗ್ರಾಮು ಚಿಲ್ಲಿ ಪೌಡ್ರು. ನೋಡಿ, ಚಿಕನ್ ಮಸಾಲ ಒಂದು 50 ಗ್ರಾಮ್ ಹಾಕ್ಕೊತಾ ಇದ್ದಾರೆ.
ನೋಡಿ ಗರಂ ಮಸಾಲ 20 ಗ್ರಾಮು ಶಕ್ತಿ. ಇದು ಚಿಲ್ಲಿ ಪೌಡರು. ನೋಡಿ ಈಗ ಎಲ್ಲ ಮಸಾಲಾಗಳು ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ಚಿದ್ದಾರೆ. ಇದು ಕುದಿ ಬಂದಮೇಲೆ ಮತ್ತೆ ಮಟನ್ ಹಾಕ್ಕೊಂಡು ಮತ್ತೆ ರೈಸ್ ಹಾಕೊಳ್ಳೋವಂಥದ್ದು. ನೋಡಿ ಈಗ ನೀರು ಅನ್ನೋದು ಕುದೀತಾ ಇದೆ ಮಸಾಲ ಹಾಕಿದ್ಮೇಲೆ. ಈಗ ನೀರು ನೋಡಿ ಈಗ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಈಗ 10 kg ಚಿಕನ್ ಹಾಕ್ಕೊತಾ ಇದ್ದಾರೆ. ಇದು ಬಿರಿಯಾನಿ ಬಿರಿಯಾನಿ ಚಿಕನ್ ಪೀಸ್ ಆಗಿ ಹೊಡ್ಸ್ಕೊಂಡಿರೋಂಥದ್ದು. ಬಿರಿಯಾನಿ ಪೀಸ್ ಹೊಡ್ಸ್ಕೊಂಡು ಈಗ ಒಂದು 10 kg ಚಿಕನ್ ಹಾಕ್ಕೊಂಡಿದ್ದಾರೆ. ಓಕೆ ನೋಡಿ ಚಿಕನ್ ಹಾಕಿದ ತಕ್ಷಣನೇ ಈಗ ನಿಂಬೆಹಣ್ಣು ಹಾಕ್ಕೊಂತ ಇದ್ದಾರೆ. ಚಿಕನ್ನು ಮುರಿದೋಗುತ್ತೆ. ಓಕೆ. ನೋಡಿ ಚಿಕನ್ ಹಾಕಿದ ತಕ್ಷಣನೇ ನಿಂಬೆಹಣ್ಣು ಹಾಕ್ಕೊಬೇಕಂತೆ, ಇಲ್ಲ ಅಂತಂದ್ರೆ ಚಿಕನ್ ಅನ್ನೋದು ಮುರಿದೋಗುತ್ತೆ, ಇಲ್ಲಾಂದ್ರೆ ಒಡೆದೋಗುತ್ತೆ, ಪೀಸ್ ಅನ್ನೋದು ಒಡೆದೋಗುತ್ತೆ. ಆ ಕಾರಣಕ್ಕೆ ಇವರು ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. ಒಂದು 5 ರಿಂದ 10 ನಿಂಬೆಹಣ್ಣು ಹಾಕ್ಕೊಂಡಿದ್ದಾರೆ. 1 kgಕ್ಕೆ 2 ನಿಂಬೆಹಣ್ಣು. 1 kgಗೆ 2 ನಿಂಬೆಹಣ್ಣು. ನೋಡಿ 1 kgಗೆ 2 ನಿಂಬೆಹಣ್ಣು ರೀತಿಯಲ್ಲಿ ಇವ್ರು ಹಾಕ್ಕೊಂಡಿರೋದು ಜ್ಯೂಸು. ಓಕೆ. ಚಿಕನ್ ಬಿರಿಯಾನಿಗೆ ಕೇಸರ್ ಕಲಿ ಅಕ್ಕಿ ಯೂಸ್ ಮಾಡ್ತಾ ಇದ್ದಾರೆ. ಕೇಸರ್ ಕಲಿ ಅಕ್ಕಿ ಅನ್ನೋದು ಸೂಪರ್ ಆಗಿರುತ್ತೆ, ಆ ಕಾರಣಕ್ಕೆ ಇವರು ಯೂಸ್ ಮಾಡ್ತಾರೆ. ಈಗ ಇದನ್ನ ತೊಳೆದು ಹಾಕ್ಕೊಂತಾರೆ. ಸರಿ ಸರ್, ಓಕೆ. ನೋಡಿ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಚಿಕನ್ ಹಾಕಿದ ತಕ್ಷಣನೇ ಅಕ್ಕಿ ಹಾಕ್ಕೊತಾರೆ ಅಂಥದ್ದು. ಈಗ ತೊಳೆದು ಹಾಕ್ಕೊತಾ ಇದ್ದಾರೆ. ನೋಡಿ ಅಕ್ಕಿ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸಿಂಗ್ ಹೊಡಿತಾ ಇದ್ದಾರೆ. ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ಅಕ್ಕಿ ಅನ್ನೋದು ಮಿಕ್ಸ್ ಮಾಡಿಕೊಂಡು ಈಗ ತುಪ್ಪ ಹಾಕ್ಕೊಂಡಿರೋಂಥದ್ದು. ಒಂದು 1/4 kg ತುಪ್ಪ. ನೋಡಿ ಇವರು ಮಾಸ್ಟರ್ ಹೇಳ್ತಾ ಇದ್ದಾರೆ ಇವತ್ತು ಇದು ಚಿಕನ್ ಹಾಕಿದ ತಕ್ಷಣನೇ ಇದರಲ್ಲಿ ಅಕ್ಕಿ ಹಾಕ್ಕೊಬೇಕಂತೆ. ಮತ್ತೆ ಅಕ್ಕಿ ಮತ್ತೆ ಚಿಕನ್ ಅನ್ನೋದು ಕರೆಕ್ಟಾಗಿ ಲೆವೆಲ್ ಆಗಿ ಬೆಂದೋಗುತ್ತೆ. ಆ ಕಾರಣಕ್ಕೆ ನೋಡಿ ಇವರು ಓಕೆ ಮಸಾಲಾನು ಕರೆಕ್ಟಾಗಿ ಹಿಡಿಯುತ್ತೆ. ನೋಡಿ ಫಸ್ಟ್ ಮಸಾಲ ಎಲ್ಲ ಹಾಕ್ಕೊಂಡು ಮತ್ತೆ ಅದನ್ನ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕುದಿದಾದ್ಮೇಲೆ ಇದೆಲ್ಲ ಹಾಕ್ಕೊಂಡಿರೋವಂಥದ್ದು. ಚಿಕನ್ನು, ಅಕ್ಕಿ ಮತ್ತೆ ನಿಂಬೆಹಣ್ಣು ಹಾಕ್ಬಿಟ್ಟು ತುಪ್ಪ ತುಪ್ಪ ಹಾಕ್ಬಿಟ್ಟು ಇಕ್ಕಿರೋಂಥದ್ದು ಚಿಕನ್ ಬಿರಿಯಾನಿ. ನೋಡಿ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಚಿಕನ್ ಬಿರಿಯಾನಿ ಆಗ್ತಾ ಇದೆ. ನೋಡಿ ಕಸ್ಟಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾರೆ ಬರೋದಕ್ಕೆ. ಟೈಮ್ ಬಂದು 5:15. ನೋಡಿ ಅಕ್ಕಿ ಹಾಕಿದ್ಮೇಲೆ ಎವ್ರಿ ಒಂದು 2 ಮಿನಿಟ್ಸ್ಗೆ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇರ್ತಾರೆ. ನೋಡಿ ಇವರು ಮಟನ್ ಬಿರಿಯಾನಿ ಆಗಲಿ ಚಿಕನ್ ಬಿರಿಯಾನಿ ಆಗಲಿ ಬಿಸಿನೇ ಮಾಡ್ತಾರೆ. ಬಿಸಿನೇ ಇದು ದಿನಕ್ಕೆ ಏನಿಲ್ಲ ಅಂದ್ರೆ 5 ರಿಂದ 6 ಸತಿ ಮಾಡ್ತಾರಂತೆ. ಈಗ ಮಾಡಿರೋ ಬಿರಿಯಾನಿ ಇದು ಒಂದು 2 ಅವರಲ್ಲಿ ಇದು ಖಾಲಿ ಆಗುತ್ತೆ. 2 ಅವರ್ ಖಾಲಿ ಆಗಿದ ತಕ್ಷಣ ಮತ್ತೆ ಅದು ನೋಡಿಕೊಂಡು ಮತ್ತೆ ಹಂಗೇನೆ ಮತ್ತೆ ಪಾತ್ರೆ ಇಡ್ತಾರೆ. ಪಾತ್ರೆ ಇಟ್ಟು ಇದು ಮಾಡುವಂಥದ್ದು. ಇವ್ರು ಹೇಳೋದು ಮತ್ತೆ ಒಂದು 9 ಗಂಟೆಗೆ ಇನ್ನೊಂದು ಪಾತ್ರೆ, ಮತ್ತೆ 11 ಗಂಟೆಗೊಂದು, ಮತ್ತೆ ಸಾಯಂಕಾಲ ಒಂದು 3 ಗಂಟೆಗೊಂದು, ಮತ್ತೆ ಈ ಥರ ಮಾಡೋದು. ಇವರು 4 ರಿಂದ 5 ಸತಿ ಬಿಸಿನೇ ಮಾಡಿ ಕೊಡ್ತಾ ಇರ್ತಾರೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಒಂದ್ಸತಿ ಮಾಡ್ಕೊತಾರೆ. ಈ ಥರ ಮಾಡಿಕೊಂಡು ಕೊಡೋವಂಥದ್ದು ಬಿಸಿನೇ ಇರುತ್ತೆ. ಮತ್ತು ಇದು ಬಿಸಿ ಆರೋಗ್ದಿರೋ ಕಾರಣಕ್ಕೆ ನೋಡಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀರು ಹಾಕಿ ಮತ್ತು ಕೆಂಡ ಅದ್ರ ಕೆಳಗಡೆ ಹಾಕಿರ್ತಾರೆ. ಆ ಕಾರಣಕ್ಕೆ ಇವರು ಬಿಸಿ ಅನ್ನೋದು ಆರೋದೇ ಇಲ್ಲ. ನೋಡಿ ಈ ಥರ ಮಾಡೋದ್ರಿಂದ ನೋಡಿ ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ 15 ರಿಂದ 20 ನಿಮಿಷ ಒಳಗಡೆ ಇದು ಬೆಂದೋಗುತ್ತೆ. ಬೆಂದೋಗಿದ ನಂತರ ಒಂದು 80% ಇದರಲ್ಲಿ ಬೇಯಿಸ್ಕೊತಾರೆ. 80% ಬೇಯಿಸ್ಕೊಂಡು ಮತ್ತೆ ದಮ್ ಹಾಕೋಂಥದ್ದು. ನೋಡಿ ಉರಿ ಅನ್ನೋದು 4 ಕಡೆನೂ ಈ ಥರ ಉರಿಬೇಕು.
4 ಕಡೆನೂ ಎಲ್ಲ ಕಡೆನೂ ಈ ಥರ ಒಂದು ಬಿಸಿ ತಟ್ಟಿದ್ರೆ ಎಲ್ಲ ಕಡೆನೂ ಇದು ಅನ್ನ ಅನ್ನೋದು ನೀಟಾಗಿ ಎಲ್ಲ ಅನ್ನನೂ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಒಂದು ಅನ್ನ ಬೇಯುತ್ತೆ, ಒಂದು ಅನ್ನ ಅನ್ನೋದು ಬೇಯೋದಿಲ್ಲ. ಉರಿ ಅನ್ನೋದು ಕರೆಕ್ಟಾಗಿ ಉರಿಬೇಕು ಈ ಥರ ನೋಡಿ. ಫಸ್ಟಿಂದ ಲಾಸ್ಟ್ವರೆಗೂ ಈ ಥರ ಉರಿಸ್ಕೊತಾರೆ ಇವರು. ನೋಡಿ ಈಗ ಆಲ್ಮೋಸ್ಟ್ ಒಂದು 60% ಆಗಿದೆ. ಇದು 60% ಆಗಿದೆ. ಇನ್ನೊಂದು 20% ಆಗಿದ್ಮೇಲೆ ಇದನ್ನು ದಮ್ ಹಾಕ್ಕೊತಾರೆ. ನೋಡಿ ಚಿಕನ್ನು ಮತ್ತು ಅನ್ನ ಅನ್ನೋದು ಅಕ್ಕಿ ಅನ್ನೋದು ಚೆನ್ನಾಗಿ ಬೆಂದಿದೆ. ಒಂದು 75% ಮುಕ್ಕಾಲು ಭಾಗ ಆಗಿದೆ. ಮುಕ್ಕಾಲು ಭಾಗ ಆದಮೇಲೆ ಈಗ ಇದನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ಉರಿ ಅನ್ನೋದು ಕಡಿಮೆ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ನೋಡಿ ಈಗ 80% ಬೇಯಿಸ್ಕೊಂಡಿದ್ದಾರೆ. 80% ಬೆಂದಾದ್ಮೇಲೆ ಈಗ ಪ್ಲೇಟ್ ಮುಚ್ಚಿ ದಮ್ ಹಾಕ್ತಾರೆ. ನೋಡಿ ಫುಲ್ ಕೆಂಡ ಉರಿತಾರ ಅಂತ ಕೆಂಡಗಳೇ ತೆಗೆದು ಈ ಥರ ಹಾಕೋಣಂಥದ್ದು. ನೋಡಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಇವ್ರದ್ದು ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾವುದೇ ಒಂದು ಡೌಟ್ ಇದ್ದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬಿರಿಯಾನಿ ಅಂತೂ ಸೂಪರಾಗಿ ಮಾಡ್ತಾಯಿದ್ದಾರೆ, ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ. ನೋಡಿ ಚಿಕನ್ ಬಿರಿಯಾನಿ ಅನ್ನೋದು ದಮ್ ಹಾಕ್ಕೊಂಡಿದ್ದಾರೆ ನೋಡಿ. ಇಷ್ಟೊಂದು ಕೆಂಡ ಹಾಕ್ಕೊಂಡಿರೋ ಅಂಥದ್ದು ಏನಿಲ್ಲ ಅಂದರೂ ಒಂದು 10ರಿಂದ 15 kg ಕೆಂಡ ಹಾಕ್ಕೊಂಡಿದ್ದಾರೆ ನೋಡಿ. ಸುಮಾರು ಜನ ವೆಯ್ಟ್ ಇಡ್ತಾರೆ ಮತ್ತು ಅದ್ರ ಮೇಲೆ ಎಲೆ ಹಾಕ್ತಾರೆ, ಎಲ್ಲ ಏನೇನು ಮಾಡ್ತಾರೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಜಸ್ಟ್ ಪ್ಲೇಟ್ ಹಾಕ್ಬಿಟ್ಟು ಮತ್ತು ಅದರಲ್ಲಿ ಮೇಲ್ಗಡೆ ಕೆಂಡ ಹಾಕ್ಕೊಂಡಿರೋಂಥದ್ದು. ಆ ಥರ ಕೆಂಡ ಹಾಕೋದ್ರಿಂದ ಒಳಗಡೆ ಅನ್ನೋದು ಚೆನ್ನಾಗಿ ಕುದಿಯುತ್ತೆ. ಕುದ್ದು ಮತ್ತು ಮಟನ್ ಮಾಂಸ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಮಾಡ್ಕೊಳೋಂಥದ್ದು ನೋಡಿ. ಫುಲ್ ಕೆಳಗಡೆ ಎಲ್ಲ ಕೆಂಡ ತೆಗೆದ್ಬಿಟ್ಟು ಕೆಳಗಡೆ ನೀರು ಹಾಕ್ಬಿಟ್ಟಿದ್ದಾರೆ. ಇಲ್ಲಾಂದರೆ ತಳ ಅಂಟುತ್ತೆ. ತಳ ಹಿಡಿಯೋದಿಲ್ಲ ನೋಡಿ. ಆ ಥರ ಅದಕ್ಕೋಸ್ಕರ ಈ ಥರ ಮಾಡ್ಕೊಳೋಂಥದ್ದು ನೋಡಿ. ಚಿಕನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ನೋಡಿ ಇದು ಹೋಟೆಲ್ ಇರೋ ಅಂಥದ್ದು ನೋಡಿ. ಈ ಕಡೆ ಹೋದರೆ ನೋಡಿ ಅಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಇದೆ ಪಕ್ಕದಲ್ಲೇ. ಇವ್ರ ಹೋಟೆಲ್ ಪಕ್ಕದಲ್ಲೇ ಭಾರತ್ ಪೆಟ್ರೋಲ್ ಬಂಕ್ ಇದೆ. ಈ ಕಡೆ ಹೋದರೆ ಅತ್ತಿಬೆಲೆ ಹೋಗುತ್ತೆ ನೋಡಿ. ಈ ಕಡೆ ಹೋದರೆ ಆನೇಕಲ್ಲು ಹೋಗುತ್ತೆ. ಆನೇಕಲ್ಲು ಮತ್ತು TVS ರೋಡ್ಗೆ ಹೋಗುತ್ತೆ. ಅದರ ಮಧ್ಯದಲ್ಲಿ ನೋಡಿ ಇವ್ರದ್ದು ಇರೋ ಅಂಥದ್ದು ನೋಡಿ. ಅತ್ತಿಬೆಲೆ ಕಡೆಯಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಆನೇಕಲ್ ಕಡೆಯಿಂದ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ. ಜಸ್ಟ್ ಅತ್ತಿಬೆಲೆ ಬಸ್ ಸ್ಟ್ಯಾಂಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ನೋಡಿ ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡ್ತಾರಂಥದ್ದು ಒಂದು ಹೋಟೆಲ್ಲು. ಅತ್ತಿಬೆಲೆಯಲ್ಲಿ ನೀವು ಊಟ ಮಾಡ್ಬೋದು. ಬಿರಿಯಾನಿ ಅನ್ನೋದು ಟೇಸ್ಟ್ ಮಾಡ್ಬೋದು. ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಚಿಕನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ಒಂದು 15ರಿಂದ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗೆದಿದ್ದಾರೆ ನೋಡಿ. ದಮ್ ತೆಗೆದ್ಮೇಲೆ 1 ನಿಮಿಷ ನೋಡಿ ಈ ಥರ ಬರುತ್ತೆ. ಇದು ಅವರು ಕೆಂಡ ಹಾಕ್ಕೊಂಡಿದ್ರಲ್ಲ ನೋಡಿ. ಓಕೆ ಸ್ನೇಹಿತರೆ ನೋಡಿ ಇದು ಚಿಕನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ನೋಡಿ. ಯಾರೆಲ್ಲ ಮಟನ್ ಬಿರಿಯಾನಿ ತಿನ್ನಲ್ಲೋ ಅವ್ರಿಗೆಲ್ಲ ಚಿಕನ್ ಬಿರಿಯಾನಿ ಮಾಡ್ತಾರೆ, ಮತ್ತು ಯಾರೆಲ್ಲ ಚಿಕನ್ ಬಿರಿಯಾನಿ ತಿನ್ನಲ್ಲೋ ಅವ್ರಿಗೆಲ್ಲ ಮಟನ್ ಬಿರಿಯಾನಿನೂ ಮಾಡ್ತಾರೆ. ಎರಡು ಥರ ಬಿರಿಯಾನಿಗಳು ಸಿಗುತ್ತೆ, ಮತ್ತು ಕುಷ್ಕಾನೂ ಸಿಗುತ್ತೆ ಇದ್ರ ಜೊತೆಲಿ. ಮತ್ತು ಇದ್ರ ಜೊತೆಲಿ ಬೋಟಿ, ತಲೆ ಮಾಂಸ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಈ ಥರ ಮುದ್ದೆ, ಕಬಾಬು ಪ್ರತಿಯೊಂದು ಇಲ್ಲಿ ಸಿಗೋದು. ಮತ್ತು ಸಾಯಂಕಾಲ ಆದರೆ ಫಿಶ್ ಫ್ರೈ ಮಾಡ್ತಾರೆ, ಫಿಶ್ ತವಾ ಫ್ರೈ ಮಾಡ್ತಾರೆ, ಅದೂ ಸಿಗುತ್ತೆ. ತುಂಬಾ ಯೂನಿಕಾಗಿ, ನೀಟಾಗಿ, ಕ್ಲೀನಾಗಿ ಒಂದು ಮಾಡ್ತಾರ ಅಂಥದ್ದು. ಒಂದು ನಾಟಿ ಸ್ಟೈಲಲ್ಲೇ ಇವರು ಪ್ರತಿಯೊಂದು ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಮಾಡ್ತಾರೆ ಅಂಥದ್ದು. ಯಾರೇ ಒಂದು ಕಸ್ಟಮರ್ ಯಾವುದೇ ಟೈಮಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಓಪನ್ ಇರುತ್ತೆ. ನಾನು ಚಿಕನ್ ಬಿರಿಯಾನಿ ಅನ್ನೋದು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು ನೋಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.